ಕಾಂಗ್ರೆಸ್ ಈಗ ರಾಮ ಮಂದಿರಕ್ಕೆ ವಿರುದ್ಧವಾಗಿ ಶಂಕರಪೀಠದ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದೆ. ಸಿದ್ದರಾಮಯ್ಯನವರು ಕೂಡ ಸುದೀರ್ಘವಾಗಿ ಇದರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಶೃಂಗೇರಿ ಮಠ ತುಂಬ ಸ್ಪಷ್ಟವಾಗಿ ಹೇಳಿದೆ, ಇದು ಧರ್ಮದ್ರೋಹಿಗಳು ಮಾಡ್ತಿರುವಂಥ ಕೆಲಸ ಇದು ಅನ್ನುವಂಥ ಮಾತು. ಹಾಗಾದರೆ ಪುರಿ ಸ್ವಾಮಿಗಳು ಏನು ಹೇಳ್ತಾರೆ? ನಾನು ಹೋಗಲ್ಲ, ಅಯೋಧ್ಯೆ ಮಾತ್ರ ನಾನು ಹೋಗ್ತಾ ಇರ್ತೀನಿ, ಆದರೆ ನಾನು ಈ ಕಾರ್ಯಕ್ರಮಕ್ಕೆ ಹೋಗಲ್ಲ. मर्यादा का पालन करते हुए सब काम होना चाहिए। और राम जी सेकुलर नहीं है, शास्त्रीय पक्ष का ध्यान रखते हुए शास्त्र सम्मत विधा से ही प्रतिष्ठा होनी चाहिए और पूजन का भी क्रम होना चाहिए। अन्यथा देवता का जो तेज है तिरोहित हो जाता है और वह तिरोहित हो जाने पर डाकनी साकनी भूत प्रेत पिशाच अर्चा विग्रह या मूर्ति में प्रविष्ट हो जाते हैं, पूरे क्षेत्र को तहस नहस कर देते हैं। इसलिए शास्त्रीय विधा से ही सब काम होना चाहिए। नहीं, मैं तो नहीं जाऊंगा, अयोध्या तो जाता रहता हूँ, जाता रहूँगा, लेकिन उस कार्यक्रम में मैं सम्मिलित नहीं हूँ। तो कारण कुछ नहीं, हमारे पास निमंत्रण आया था कि एक व्यक्ति साथ ला सकते। ಸೊ ಇದು ಸಂಗತಿ. ಈಗಲೂ ಕೂಡ ನಾನು ಅಯೋಧ್ಯೆಗೆ ಹೋಗ್ತಾ ಇರ್ತೀನಿ, ಮುಂದೂ ಕೂಡ ಹೋಗ್ತೀನಿ, ಆದರೆ ಈ ಕಾರ್ಯಕ್ರಮಕ್ಕೆ ನಾನು ಹೋಗಲ್ಲ ಅಂತ. ಇನ್ನು ನರೇಂದ್ರ ಮೋದಿಯವರ ಬಗ್ಗೆ ಸ್ವಾಮೀಜಿ ಹೇಳಿರುವಂಥದ್ದೇನು? ಭಾರತದ ಪ್ರಧಾನಿಯವರು ಗರ್ಭಗುಡಿಯಲ್ಲಿರ್ತಾರೆ, ಮೂರ್ತಿಯನ್ನು ಸ್ಪರ್ಶ ಮಾಡ್ತಾರೆ, ಪ್ರತಿಷ್ಠಾಪನೆ ಮಾಡ್ತಾರೆ. ಇದ್ರ ಬಗ್ಗೆನೂ ಕೂಡ ಸ್ವಾಮೀಜಿಯವರ ಆಕ್ಷೇಪ ಇದೆ. ಆದರೆ ಇದನ್ನು ನಾನು ವಿರೋಧನೂ ಮಾಡಲ್ಲ, ಹೋಗೋದೂ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಸ್ವಾಮೀಜಿ ಸೇರಿಸ್ತಾರೆ. कार्यक्रम जो है भारत के प्रधानमंत्री जी गर्भगृह में होंगे, मूर्ति का स्पर्श करेंगे, प्रतिष्ठित करेंगे। इसको राजनीतिक रूप दिया ही गया है। मर्यादा पुरुषोत्तम भगवान राम की प्रतिष्ठा होगी तो शास्त्र सम्मत विधा से होनी चाहिए। यह है, मैं तो विरोध नहीं करूंगा, जाऊंगा भी नहीं, मैंने अपना पक्ष रख दिया। कार्यक्रम जो है भारत के प्रधानमंत्री जी गर्भगृह में होंगे, मूर्ति का स्पर्श करेंगे, प्रतिष्ठित करेंगे। इसको राजनीतिक रूप दिया ही गया है। मर्यादा पुरुषोत्तम भगवान राम की प्रतिष्ठा होगी तो शास्त्र सम्मत विधा से होनी चाहिए। यह है, मैं तो विरोध नहीं करूंगा, जाऊंगा भी नहीं, मैंने अपना ಇದು ಪುರಿ ಗೋವರ್ಧನ ಪೀಠದ ಸ್ವಾಮೀಜಿ ಹೇಳಿದಿರುವಂಥ ಮಾತು. ಪ್ರಧಾನಮಂತ್ರಿಯವರು ಗರ್ಭಗುಡಿಯಲ್ಲೇ ಇರ್ತಾರೆ, ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾರೆ, ಮೂರ್ತಿಯನ್ನು ಕೂಡ ಮುಟ್ತಾರೆ. ಇದ್ರ ಬಗ್ಗೆ ನಂದೇನು ಆಕ್ಷೇಪ ಇಲ್ಲ, ಆದರೆ ನಾನಂತೂ ಹೋಗಲ್ಲ. ಹಿಂದೆ ನಾನು ಅಯೋಧ್ಯೆಗೆ ಹೋಗ್ತಾ ಇದ್ದೆ, ಮುಂದೂ ಕೂಡ ಹೋಗ್ತೀನಿ, ಆದರೆ ಈ ಪ್ರತಿಷ್ಠಾಪನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಹೋಗಲ್ಲ ಅನ್ನುವಂಥ ಮಾತನ್ನು ನಿಶ್ಚಲಾನಂದ ಸರಸ್ವತಿ ಹೇಳಿದ್ದಾರೆ. ಇದೇ ವಿಚಾರವನ್ನು ಕಾಂಗ್ರೆಸ್ ಅಸ್ತ್ರವನ್ನಾಗಿ ಬಳಸ್ಕೊಂಡಿದೆ. ನೋಡಿ, ಈ ರೀತಿ ಶಂಕರಪೀಠಗಳನ್ನೇ ದೂರ ಇಟ್ಟಿದೆ ಅನ್ನುವಂಥ ಮಾತು